ಶಾಂತಿ ಶಾಂತಿ ಶಾಂತಿ. ವೇದಾಂತ ವಿಚಾರಕ್ಕೆ ತಕ್ಕವರು ಯಾರು? ವೇದಾಂತಕ್ಕೆ ವಿಚಾರ ಶಕ್ತಿಯೂ ಇಚ್ಛೆಯೂ ಇದ್ದರೆ ಎಲ್ಲರೂ ಅಧಿಕಾರಿಗಳೇ. ವೇದಾಂತ ದರ್ಶನದಲ್ಲಿ ಪರಮಾರ್ಥದ ವಿಚಾರವಿರುತ್ತಿದೆ ಎಂದು ಹೇಳಿದ್ದಾಗಿದೆ. ಇಡೀ ವಿಶ್ವಕ್ಕೆ ಆತ್ಮನಾಗಿರುವುದರಿಂದ ಅದು ನಮ್ಮಗಳಿಗೂ ಆತ್ಮನಾಗಿರುತ್ತಿದೆ ಎಂದು ತಿಳಿಸಿದ್ದಾಗಿದೆ. ಹೀಗಿರುವುದರಿಂದ ಯಾರು ಯಾರಿಗೆ ತಮ್ಮ ಆತ್ಮನನ್ನು ಎಂದರೆ ತಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳಬೇಕೆಂಬ ತವಕವಿರುವುದೋ ಅವರೆಲ್ಲರೂ ಈ ವಿಚಾರಕ್ಕೆ ಅಧಿಕಾರಿಗಳೆಂದು ತಾನೇ ಏರ್ಪಡುತ್ತದೆ. ತಮ್ಮ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಗೆ ಅಧಿಕಾರವಿದೆ ಎನ್ನುವ ಪ್ರಸಂಗ ಬಂದಿದೆ. ಪ್ರತಿಯೊಬ್ಬರ ಆತ್ಮನು ವಿಶ್ವಾತ್ಮನಾಗಿದ್ದಾನೆ. ಪರಮಾತ್ಮನೇ ಪ್ರತಿಯೊಬ್ಬರಿಗೂ ಆತ್ಮನಾಗಿರುವುದರಿಂದ ತಮ್ಮ ತಮ್ಮ ಆತ್ಮಸ್ವರೂಪವನ್ನು ಕಂಡುಕೊಂಡಾಗ ಪರಮಾತ್ಮನೇ ಬ್ರಹ್ಮವೇ ಅಂತ ಅನುಭವಕ್ಕೆ ಬರುತ್ತಿದೆ. ಅದನ್ನು ತಿಳಿದುಕೊಳ್ಳುವುದಕ್ಕೆ ಯೋಗ್ಯತೆಯು ಬೇಕಾಗಿದೆ. ವೇದಾಂತವಿದೆಯಲ್ಲ, ಗ್ರಂಥಗಳು ವಿಶೇಷವಾಗಿರುವುದರಿಂದಲೂ ಬರೆದು ಇಡುವುದರಿಂದಲೂ ಓದುವುದಕ್ಕೆ ಬರುವುದರಿಂದಲೂ ಸಂಖ್ಯಾ ಬಹಳ ಕಾಣಿಸ್ತಾ ಇದೆ. ವೇದಾಂತವನ್ನು ಓದುವವರು, ಬರೆಯುವವರು, ಹೇಳುವವರು ಹೀಗೆಲ್ಲ. ಆದರೆ ನಿಜವಾಗಿ ಆತ್ಮಸ್ವರೂಪವನ್ನು ವಿಶ್ವಾತ್ಮನಾಗಿದ್ದಾನೆ ಅಂತ ಅನುಭವದಲ್ಲಿ ಕಂಡುಕೊಂಡಿರುವವರು ಎಲ್ಲಿಯೋ ಒಬ್ಬರು ಇದ್ದಾರೆಯೋ ಇಲ್ಲವೋ ಹೇಳುವುದು ಕಷ್ಟವಾಗಿದೆ. ಈ ಗ್ರಂಥವನ್ನು ಬರೆದ ಹೊಳೆ ನರಸೀಪುರದ ಸ್ವಾಮಿಗಳು 48ನೇ ಇಸ್ವಿಯಲ್ಲಿ ಅವರು ನಾನು ಇನ್ನೂ ಪೂರ್ಣವಾಗಿ ಸಾಧಿಸಿಲ್ಲ, ನನಗೆ ಪೂರ್ಣ ಜ್ಞಾನ ಆಗಿಲ್ಲ ಅಂತ ಹೇಳಿದ್ದಾರೆ. ನಂತರ ಅವರು ಸನ್ಯಾಸವನ್ನು 48ರಲ್ಲಿ ಸ್ವೀಕಾರ ಮಾಡಿದ್ದಾರೆ. ಗ್ರಂಥವನ್ನು ಬರೆಯುತ್ತಲೂ ಇದ್ರು, ಪ್ರವಚನ ಮಾಡುತ್ತಲೂ ಇದ್ರು. ಆದರೆ ಹೇಳುವಾಗ ನಾನಿನ್ನೂ ಆತ್ಮನನ್ನು ಇರುವಂತೆ ತಿಳಿದುಕೊಂಡಿಲ್ಲ, ಬಲ್ಲವರು ಹೇಳಿರುವಂತೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಅವರ ಹೇಳಿಕೆಯಂತೆ ಬರೆಯುತ್ತೇನೆ ಅಂತ ಹೀಗೆ ಹೇಳ್ತಾ ಇದ್ರು. ಮುಂದೆ ಅವರು 60ನೇ ಇಸ್ವಿಯಲ್ಲಿ ಕಾಂಚನಗಾಡಕ್ಕೆ ಹೋದರು. ಹೋದ ನಂತರ ಅವರಿಗೆ ಅವರ ಪ್ರಭಾವ ಬಿತ್ತೋ ಅದು ಹೇಗೋ ಅವರಿಗೆ ಗೊತ್ತು. ಅಲ್ಲೇ ಪರ್ಯಂತ ಅವರು ಹೇಳುವ ಗ್ರಂಥದಲ್ಲಿ, ಉಪನ್ಯಾಸದಲ್ಲಿ ಎಲ್ಲಿಯೂ ನನಗೆ ಹೀಗಾಗುತ್ತಿದೆ ಅಂತ ಹೇಳಿಲ್ಲ. ಅವರ ಹತ್ರ ಹೋಗಿ ಬಂದ ನಂತರ 66ನೇ ಇಸ್ವಿಯಲ್ಲಿ ದಾವಣಗೆರೆಯಲ್ಲಿ ಶಂಕರ ಜಯಂತಿ ನಿಮಿತ್ತವಾಗಿ ಮೊದಲಿಗೆ 14 ದಿವಸ ಬಂದಿದ್ರು. ಒಟ್ಟು 21 ದಿವಸ ಅಲ್ಲಿ ಉಪನ್ಯಾಸ ಮಾಡಿದ್ದಾರೆ. ಆಗ ಮಾತ್ರ ನನಗೆ ಹೀಗೆ ಚಿಂತನೆ ಮಾಡುವುದರಿಂದ ಸಮಾಧಿ ಬರುತ್ತಿದೆ ಅಂತ ಹೇಳಿಕೊಂಡಾರೆ. ಅದರ ಹಿಂದೆ
ಹೀಗೆ ಬರುತ್ತಿದೆ ಅಂತ ಹೇಳಿದ್ದು ಸಿಕ್ಕಿಲ್ಲ. ಆದ್ದರಿಂದ ಅವರು ಅಲ್ಲಿಗೆ ಹೋಗಿ ಬಂದ ನಂತರ, ಕಾಂಚನಗಾಡಕ್ಕೆ ಹೋಗಿ ಬಂದ ನಂತರ ಮೊದಲಿಗೆ ಭಜನೆ ಮಾಡುವುದು ನೋಡ್ತಿರ್ಲಿಲ್ಲ. ನಂತರ ಭಜನೆ ಮಾಡುವ ಪದ್ಧತಿ ಇಟ್ಟುಕೊಂಡು ಅಲ್ಲಿ ಇದ್ದವರು ಒಬ್ಬರ ಇಬ್ಬರನ್ನ ಕರ್ಕೊಂಡು ತಾವೇ ಸ್ವಂತ ಮಾಡ್ತಾ ಇದ್ರು. ನಾನು 68ರಲ್ಲಿ ಅಲ್ಲಿ ಇದ್ದಾಗ ಅವರು ಭಜನೆ ಮಾಡುವುದು, ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಪ್ರತಿ ದಿವಸ ಹೀಗೆ ಹೇಳ್ತಾ ಇದ್ರು, ಹೀಗಿದೆ. ಯಾಕದನ್ನ ಹೇಳಬೇಕಾಯ್ತು ಅಂದ್ರೆ, ಗ್ರಂಥವನ್ನು ಬರೆದ ಮಾತ್ರದಿಂದ, ಹೇಳುವುದಕ್ಕೆ ಬಂದ ಮಾತ್ರದಿಂದ, ಹೇಳುವುದಕ್ಕೆ ಬಂದಿದೆ ಅಂತ ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ಆತ್ಮಜ್ಞಾನಿಗಳಾಗಿದ್ದಾರೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಅನ್ನುವುದಕ್ಕಾಗಿ ಇದನ್ನು ಹೇಳಿ. ಅದಕ್ಕನ ಈ ವೇದಾಂತ ವಿಚಾರಕ್ಕೆ ತಕ್ಕವರು ಯಾರು ಅಂತ ಕೇಳಿ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ನಮಗೆ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಇರುವ ಈ ಅನಾತ್ಮಗಳ ಅಡ್ಡಿ ಇದೆ. ಇವುಗಳನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡೇ ಆ ಸ್ವರೂಪದಲ್ಲಿ ನಿಲುಗಡೆಯನ್ನು ಹೊಂದಬೇಕಾಗುತ್ತದೆ. ಹಾಗಿಲ್ಲದೆ ವಿಚಾರ ಮಾಡಿ, ಓದಿಕೊಳ್ಳಿ, ಬರೆಯಲಿ, ಆದರೂ ಅದು ತನ್ನ ಪಾಡಿಗೆ ತಾನು ಇರ್ತೈತಿ. ಇವರು ಹೇಳುತ್ತಲೇ ಇರುತ್ತಾರೆ, ಕೇಳುತ್ತಲೇ ಇರುತ್ತಾರೆ, ಬರೆಯುತ್ತಲೇ ಇರುತ್ತಾರೆ. ಅವರ ಶಿಷ್ಯರು ವಿಠ್ಠಲ ಶಾಸ್ತ್ರಿಗಳು ಅಂತ ಇಲ್ಲಿದ್ದವರಿಗೆ ಎಷ್ಟೋ ಜನರಿಗೆ ಗೊತ್ತಾಗಿದೆ. ಅವರು ಹಾಸನದಲ್ಲಿ ಶಂಕರ ಜಯಂತಿ ನಿಮಿತ್ತವಾಗಿ ಪ್ರವಚನ ಮಾಡ್ತಾ ಇರುವಾಗ ನಾನು ಇನ್ನೂ ಆತ್ಮನನ್ನು ತಿಳಿದುಕೊಂಡಿಲ್ಲ, ಸ್ವಾಮಿಗಳು ಒಬ್ಬರೇ ಆ ಸ್ವರೂಪದಲ್ಲಿ ನಿಂತವರು ಅಂತ ಹೇಳಿದರು. ಕೇಳುವವರಲ್ಲಿ ಒಬ್ಬರು ಎದ್ದು ನಿಂತು, ಸ್ವಾಮಿ ನೀವು ಈಗ ಹೇಳ್ತಿರಲ್ಲ, ಜ್ಞಾನ ಇಲ್ಲದ ಯಾಕೆ ಹೇಳಕ್ ಬರ್ತೈತಿ ಅಂತ ಕೇಳಿದ್ರು. ಶಾಸ್ತ್ರವನ್ನು ಹೇಳುವ ಒಂದು ಕಲೆ ಇರುತ್ತಿದೆ, ಅದರಿಂದ ಹೇಳುವುದಕ್ಕೆ ಬರ್ತೈತಿ. ಆದರೆ ನಾನು ಇನ್ನೂ ಆತ್ಮಸ್ವರೂಪದಲ್ಲಿ ನಿಂತಿಲ್ಲ ಅಂತ ಹೇಳಿದ್ರು. ಆಗ ಬಡಕನಹಳ್ಳಿ ಮೇಷ್ಟ್ರು ಬಂದಿದ್ರು. ಅವರದಾಗಿ ಬಡೇ ನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಅಂತ ಇದ್ದಾರಲ್ಲ, ಲಕ್ಷ್ಮೀ ನರಸಿಂಹಮೂರ್ತಿಗಳು ಅಂತ ಇದ್ದಾರಲ್ಲ, ಅವರು ಅಲ್ಲಿ ಪ್ರವಚನ ಮಾಡುವಾಗ ಭಗವದ್ಗೀತೆಯ ವಿಷಯದಲ್ಲಿ ಇದನ್ನು ಸರಿಯಾಗಿ ಅನುಭವಕ್ಕೆ ತಕ್ಕೊಳ್ಳಬೇಕಾದರೆ ನಮಗೆ 700 ಜನ್ಮ ಬೇಕು ಅಂತ ಹೇಳಿದರು. ಆವಾಗ ಅವರ ಹೆಸರು ಕಟ್ಟದ ರಾಮಸ್ವಾಮಿಗಳು ಅಂತ ಇರ್ತಾರಲ್ಲ, ಅವರು ಸಜ್ಜನಗಡದ ರಾಮಸ್ವಾಮಿಗಳು, ಅವರು ಬಳೆ ನರಸೀಪುರದ ಸ್ವಾಮಿಗಳ ಶಿಷ್ಯರಾಗಿ ನೀವು ಹೀಗೆ ಹೇಳಬಹುದೇ ಅಂತ ಆಕ್ಷೇಪಣೆ ಮಾಡಿದರು. ಆ ನಂತರ ಸಾಯಂಕಾಲ ಮತ್ತು ಅವರದೇ ಇದ್ದು ಅವರು ಹೇಳಿದ್ರು, ನಾನೇನೋ ತತ್ವದಲ್ಲಿ ನಿಂತ್ಕೊಂಡಿಲ್ಲ, ನಾನು ಇದ್ದ ಸಂಗತಿ ಹೇಳೇನಿ. ಸ್ವಾಮಿಗಳ ಶಿಷ್ಯರಾಗಿರುವವರು ತಿಳ್ಕೊಂಡಿರ್ಬೋದು, ನಾನು ಮಾತ್ರ ತಿಳ್ಕೊಂಡಿಲ್ಲ ಅಂತ ಮತ್ತೆ ಸಂಜೆ ಕಡೆಗೆ ಹೇಳಿದ್ರು. ಆಗಲೂ ಸಹಿತ ಬಡಕನಹಳ್ಳಿ ಮೇಷ್ಟ್ರು ಬರ್ಕೊಳ್ತಾ ಇದ್ರು ಅವರು. ಹೀಗೆ ಯಾಕೆ ಹೇಳುವುದು ಅಂದ್ರೆ, ತತ್ವವನ್ನು ತಿಳ್ಕೋಬೇಕು ಅಂತ ನಿಜವಾಗಿ ಇಚ್ಛೆ ಇದ್ದರೆ ಶಾಸ್ತ್ರದಲ್ಲಿ ಹೇಳಿರುವ ಸಾಧನಗಳನ್ನು ಮಾಡಲೇಬೇಕು.
ಹಾಗಾದ್ರೆ ಸಾಧ್ಯವಾಗುತ್ತೆ. ಅದಕ್ಕೆ ಗುರ್ತು ಏನು ಅಂದ್ರೆ ನಮ್ಮ ಮನೋಬುದ್ಧಿಗಳಿವೆಯಲ್ಲ, ಇವುಗಳನ್ನು ನೋಡಿಕೊಂಡ್ರೆ ಇವುಗಳನ್ನು ಬಿಟ್ಟು ಆತ್ಮಸ್ವರೂಪದಲ್ಲಿ ನಿಲ್ಲುವುದಕ್ಕೆ ತಕ್ಕವರಾಗಿದ್ದೇವೆ ಅಂತ ನೋಡಿಕೊಂಡ್ರೆ ಅದೇ ಉತ್ತರ ಹೇಳ್ತೈತಿ ನಮಗ, ಮಂದಿಗಲ್ಲ. ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಮ್ಮ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ನಾವೇ ಅಲ್ಲದೆ ಪ್ರಯತ್ನ ಮಾಡಬೇಕಾಗಿದೆ. ಹೀಗೆ ಪ್ರಯತ್ನ ಮಾಡುವಾಗ ಅದು ಏನಾಗಿದೆ ಅಂದ್ರೆ ವೇದಾಂತ ಹುಡುಗಾಟಿಕೆಯಾದಂತೆ ಆಗಿಬಿಟ್ಟಿದೆ. ಯಾಕೆ? ಯಾರಿಗೆ ಸ್ವಲ್ಪ ಹೇಳುವ ಕಲೆ ಒಂದು ಜನರನ್ನು ಹೌದು ಹೌದು ಅಂತ ಬೋರ್ಡ್ ಹಾಕಿಸುವಂತೆ ಹೇಳಿದ್ರೆ ಹೀಗೆ ಹೇಳ್ತಾರ ಅಂದ ಬಳಿಕ ಜ್ಞಾನಿಂದ ಹೇಗೆ ಹೇಳಕ್ ಬರ್ತೈತಿ ಅಂತ ಅವ್ರಿಗೆ ಹೇಳಿದ್ರ ಹಾಗೆ ನಮಗೂ ಅನಿಸ್ತದೆ. ಆದ್ರೆ ಶಾಸ್ತ್ರೀಯ ಜ್ಞಾನಕ್ಕೂ ವಿಜ್ಞಾನಕ್ಕೂ ಬಹಳ ಅಂತರವಿದೆ. ಗೀತೆಯಲ್ಲಿ ಶ್ರುತಿಯಲ್ಲಿ ಅದನ್ನು ಹೇಳಿದೆ. ಜ್ಞಾನ ಅಂದ್ರೆ ಶಾಸ್ತ್ರಾಚಾರ್ಯರಿಂದ ಹೀಗೈತಿ ವಿಷಯ ಅಂತ ತಿಳಿದುಕೊಳ್ಳುತ್ತಾರಲ್ಲ, ಅದಕ್ಕೆ ಜ್ಞಾನ ಅಂತ. ಅದನ್ನು ತಾವು ಅನುಭವ ಮಾಡಿಕೊಳ್ಳುತ್ತಾರಲ್ಲ, ಅದಕ್ಕೆ ವಿಜ್ಞಾನ ಅಂತ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತ ಶ್ರುತಿಯಲ್ಲಿಯೂ ಬಂದಿದೆ. ಅದು ನಿಶ್ಚಿತ ಅನ್ನೋ ಮಾತೇನೈತಿ ನೋಡು, ಆ ವಿಜ್ಞಾನ ಯಾವನಿಗೆ ಅನುಭವವಾಗಿದೆಯೋ ಅವನನ್ನು ತೋರಿಸ್ತೈತಿ. ಗೀತೆಯಲ್ಲಿಯೂ ಸಹಿತ ಜ್ಞಾನ ವಿಜ್ಞಾನ ಅಂತ ಅಲ್ಲಿಯೂ ತೋರಿಸಿರ್ತೈತಿ. ಇದನ್ನು ನಾವು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಬರೀ ಶಾಸ್ತ್ರೀಯ ಜ್ಞಾನವುಳ್ಳವರಾಗಿದ್ದೇವೆಯೇ ಅಥವಾ ಅನುಭವಕ್ಕೂ ನಮಗೂ ನಿಲುಕಿದೆಯೇ, ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೆ ನಮಗೆ ಬಂದಿದೆಯೇ ನೋಡಿಕೊಳ್ಳಬೇಕಾಗುತ್ತದೆ. ಯಾಕೆ ಅಂದ್ರೆ ಇಂದ್ರಿಯಗಳು ಮನಸ್ಸು ಅತ್ಯಂತ ಚಾಂಚಲ್ಯದಿಂದ ಕೂಡಿಕೊಂಡಿವೆ. ಅವುಗಳನ್ನು ಬಿಡಿಸಿಕೊಂಡ ನಂತರ ನಮ್ಮ ಆತ್ಮಸ್ವರೂಪದಲ್ಲಿ ನಿಂತುಕೊಳ್ಳುವುದಕ್ಕೆ ಬರುತ್ತಿದೆ. ಆಗ ನಿಂತುಕೊಳ್ಳುವುದು ಅಂದರೆ ಆ ಸ್ವರೂಪವೇ ನಾವಾಗಿ ಇರ್ತೇವೆ. ಅದನ್ನು ಹೇಳುವ ಪ್ರಸಂಗದಲ್ಲಿ ಆತ್ಮನಲ್ಲಿ ನಿಲ್ಲಬೇಕು, ಆತ್ಮನನ್ನು ತಿಳಿಯಬೇಕು ಅಂತ ಈಗ ಪ್ರಯೋಗ ಮಾಡುವ ಪದ್ಧತಿ ಇದ್ದುಕೊಂಡಿದೆ. ಈಗ ಈ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ತಕ್ಕವರು ಯಾರು ಅಂತ ಪ್ರಸಂಗ ಬಂದಿದೆಯಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಯಾರಿಗೆ ಸರಿಯಾದ ಯೋಗ್ಯತೆ ಇದೆಯೋ ಅಂಥವರು ತಮ್ಮ ತಮ್ಮ ಆತ್ಮಸ್ವರೂಪವನ್ನು ತಿಳಿಯಬಹುದು. ಆ ಯೋಗ್ಯತೆ ಅನ್ನುವುದು ಏನೈತಿ ನೋಡು, ಆ ಯೋಗ್ಯತೆ ಅಂದ್ರೆ ಶರೀರವನ್ನು, ಇಂದ್ರಿಯಗಳನ್ನು, ಪ್ರಾಣಗಳನ್ನು, ಮನೋಬುದ್ಧಿ ಚಿತ್ತ ಅಹಂಕಾರವನ್ನು ಇವುಗಳನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡು ತನ್ನ ಸ್ವರೂಪವು ಯಾವುದೋ ಅದರಲ್ಲಿ ನಿಲುಗಡೆಯನ್ನು ಹೊಂದುವುದು. ಹೀಗೆ ಯೋಗ್ಯತೆ ಇದ್ದವನಿಗೆ ಸಾಧ್ಯವಾಗುತ್ತದೆ. ಆಚಾರ್ಯರು ಶ್ರುತಿಗೆ ಭಾಷ್ಯವನ್ನು ಬರೆಯುವಾಗ ಅಲ್ಲಿ ತೋರಿಸಿದ್ದಾರೆ. ಮನಸ್ಸಿನಿಂದ ವಾಕ್ಯನಿಂದ ತಿಳಿಯುವುದಕ್ಕೆ ಬರುವುದಿಲ್ಲ ಅಂತ ಒಂದು ಶ್ರುತಿ ಹೇಳುತ್ತಿದೆ. ಯಥೋ ವಾಚೋ ನಿವೃತ್ತಂತೆ ಅಪ್ರಾಪ್ಯ ಮನಸ ಅಂತ.
ಇನ್ನೊಂದು ಶ್ರುತಿ ಇದೆಯಲ್ಲ, ಮನಸ್ಸೈ ವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಅಂತ ಹೇಳ್ತೇವೆ. ಆವಾಗ ಮನಸ್ಸಿಗೆ ನಿಲುಕುವುದಿಲ್ಲ ಅಂತ ಹೇಳಿದ್ದಲ್ಲ, ಮತ್ತೆ ಈ ಶ್ರುತಿ ಮನಸ್ಸಿನಿಂದ ತಿಳಿಯುವುದಕ್ಕೆ ಬರುತ್ತಿದೆ ಅಂತ ಹೇಳಿ. ಹೀಗೆ ಮೊದಲಿಗೆ ಹೇಳಿದ ಮಾತಿಗೆ ಈಗ ಹೇಳುವ ಮಾತು ವಿರೋಧವಾಗುತ್ತಿದೆಯಲ್ಲ ಅಂತ ಈಗ ಅನಿಸುತ್ತಿದೆಯಲ್ಲವೇ ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ. ಅದಕ್ಕೆ ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆಯುವಾಗ ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರವನ್ನು ಹೊಂದಿರುವ, ಶಮದಮಾದಿಗಳಿಂದ ಕೂಡಿರುವ ಯಾವನು ಹೀಗೆ ಇದ್ದಾನೆಯೋ ಅವನ ಮನಸ್ಸು ಹೀಗೆ ತಯಾರಿದ್ರೆ ಆತ್ಮದರ್ಶನಕ್ಕೆ ಕಾರಣವಾಗುತ್ತಿದೆ ಅಂತ ಬರೆದಿದ್ದಾರೆ. ಏನಿರಬೇಕು? ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರವಾಗಿರಬೇಕು, ಶಮದ ಮಾದಿಗಳಿಂದ ಕೂಡಿರಬೇಕು. ಅಂಥವನಿಗೆ ಆ ಮನಸ್ಸು ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧನವಾಗುತ್ತಿದೆ ಅಂತ ಹೇಳಿದ್ದಾರೆ. ಈಗ ಶಮದಮಾದಿಗಳು ಅಂತ ಇದೆಯಲ್ಲ, ಶಾಸ್ತ್ರದಲ್ಲಿ ಇದರಲ್ಲಿಯೇ ತೋರಿಸ್ತಾ ಇದ್ದಾರೆ. ಶಮ ಅಂದ್ರೆ ಅಂತರಿಂದ್ರಿಯ ನಿಗ್ರಹ, ಅಂದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವುದು. ದಮ ಅಂದ್ರೆ ಬಹಿರೇಂದ್ರಿಯ ನಿಗ್ರಹ, ಅಂದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಇವುಗಳನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವುದು ಅಂತ ಅರ್ಥ. ಈಗ ನಮ್ಮ ಮನಸ್ಸಾಗಲಿ ಇಂದ್ರಿಯಗಳಾಗಲಿ ನಮ್ಮ ಸ್ವಾಧೀನದಲ್ಲಿ ಇದ್ದುಕೊಂಡಿವೆಯೇ? ಮುಂದಿನ ಕೇಳಬಾರ್ದು. ನಾನೇ ನೋಡು ನನ್ನ ಮನಸ್ಸು ಯಾವಾಗ ಆತ್ಮನ ತಿಳಿಯಬೇಕು ಅಂತ ತನ್ನ ಮನಸ್ಸಿನತನವನ್ನು ತಯಾರಿದೆಯೇ? ಇಂದ್ರಿಯಗಳು ಹಾಗೆಯೇ ತಮ್ಮ ತಮ್ಮ ವ್ಯವಹಾರವನ್ನು ಬಿಟ್ಟು ಅವು ಇರುವುದಕ್ಕೆ ಸಾಧ್ಯವಾಗುತ್ತಿದೆಯೇ? ನೋಡಿಕೊಳ್ಳಬೇಕು. ಹಾಗಾಗದೆ ಇದ್ರೆ ಯಾಕೆ ತಿಳಿಯುವುದಕ್ಕೆ ಬರ್ತೈತಿ? ಬರುವುದು ಯಾಕೆ? ಅದೇ ಅಡ್ಡಿಯಾಗಿರುವುದು. ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವುದಕ್ಕೆ ಹೇಗಿದೆ ಅಂದ್ರೆ, ನಾವೇ ಆತ್ಮಸ್ವರೂಪ, ನಮ್ಮ ಸ್ವರೂಪವೇ ವಿಶ್ವಾತ್ಮ. ಹೀಗಿದೆ. ಹೀಗಿದ್ರೂ ಅದನ್ನು ತಿಳಿದುಕೊಳ್ಳದೆ ಇರುವುದರಿಂದ ಶರೀರೇಂದ್ರಿಯಾದಿಗಳಿಂದ ಕೂಡಿದ್ದೇನೆ, ಹುಟ್ಟಿ ಬಂದೇನೆ, ಸಾಯ್ತೇನೆ ಅಂತ ಇಲ್ಲಿಗೆ ಬಂದು ನಿಂತು. ನಮ್ಮ ನಿಜ ಸ್ವರೂಪ ಹುಟ್ಟುವುದ, ಸಾಯುವುದ. ನಾವು ತಿಳ್ಕೊಂಡಿರುವುದು ಹುಟ್ಟಿ ಬಂದೇನಿ, ಸಾಯ್ತೇನೆ. ಹೀಗಿರುವಾಗ ನಮ್ಮ ಆತ್ಮ ಸ್ವರೂಪವನ್ನು ತಿಳಿಯಬೇಕಾದ್ರೆ ಈಗಿರುವ ಈ ಶರೀರೇಂದ್ರಿಯಾದಿಗಳನ್ನು ಸರಿಯಾಗಿ ಬಿಡಿಸಿಕೊಂಡಿರುವುದಕ್ಕೆ ಬಂದಿದೆಯೇ? ಇವುಗಳ ವ್ಯವಹಾರವನ್ನು ಬಿಡಿಸಿ ಆತ್ಮನನ್ನು ತಿಳ್ಕೊಳ್ಳುವುದಕ್ಕೆ ತಕ್ಕವರಾಗಿದ್ದೇವೆ. ಹೀಗೆ ನೋಡಿಕೊಂಡ್ರೆ ಯಾಕೆ ಬರುವುದಿಲ್ಲ ಹೀಗೆ? ಅದು ಬರಬೇಕಾದ್ರೆ ಯಾವ ಸಾಧನಗಳನ್ನು ಮಾಡುವುದರಿಂದ ಅದು ಬರಬಹುದೋ ಅಂಥ ಸಾಧನಗಳನ್ನು ನಾವು ಮಾಡಿಲ್ಲ. ಅದೇ ಗುರು. ನೀವು ಯಾಕೆ ಕಲೆಕ್ಟರ್ ಆಗಲಿಲ್ಲ, ಜಿಲ್ಲಾಧಿಕಾರಿಗಳಾಗಲಿಲ್ಲ ಅಂತ ಹೇಳಿದರೆ, ನಮ್ಮ
ಓದುವುದಕ್ಕೆ ಯೋಗ್ಯತೆ ಇರಲಿಲ್ಲ. ಓದಬೇಕಾದ್ರೆ ಬಹಳ ಕಷ್ಟವಿದೆ ಇರ್ತದೆ. ಯಾರು ಸರಿಯಾಗಿ ಡಿಗ್ರಿಯನ್ನು ಮಾಡಿಕೊಂಡು ಅಂಥದ್ದು ಕೆಲಸ ಬರಬೇಕಾದ್ರೆ ಏನು ಮಾಡಬೇಕು ಅಂಥದ್ದನ್ನು ಮಾಡಿದವರಿದ್ದಾರಲ್ಲ, ಆ ಅಧಿಕಾರಿಗಳಾಗಿ ಬರ್ತಾರೆ. ನೀವ್ಯಾಕ ಅಷ್ಟು ಪ್ರಯತ್ನ ಅದು ಹತ್ತಲಿಲ್ಲ ಕಾಣ್ರಿ ಈಗ ಅನಿಸ್ತದೆ. ಇದರಿಂದ ಏನಿರಬೇಕು, ಅದಕ್ಕೆ ಬೇಕಾದ ಯೋಗ್ಯತೆ ಇರಬೇಕು. ಯೋಗ್ಯತೆ ಇದ್ರೆ ಅವರಾಗ್ಲೇನೆ ಕರೆದು ಕೊಡ್ತಾ ಇದ್ದಾರೆ. ನಾನು ತುಮಕೂರಲ್ಲಿ ಇದ್ದೆ. ಆ ಮನೆಯ ಹುಡುಗರು ಇಬ್ಬರು ಅಣ್ಣ ತಮ್ಮ, ಅವರ ತಂದೆ ಸತ್ತು ಹೋಗಿದ್ದ. ಆ ಹುಡುಗರು ಕಲಿತಾ ಇದ್ರು. ತಾಯಿ ಅಯ್ಯೋ ಏನ್ ಮಾಡೋದು, ಮನೆಯಲ್ಲಿ ಯಾರು ಹೇಳುವವರಿಲ್ಲ, ಯಾಕೆ ಓದ್ತಾವೋ ಏನು ಅಂತ ಬಹಳ ಚಿಂತೆ ಮಾಡ್ತಾ ಇದ್ರು. ಆ ಹುಡುಗರಿಗೆ ನಮ್ಮ ತಂದೆ ಸತ್ತು ಹೋಗಿದ್ದಾನೆ, ನಾವು ಸರಿಯಾಗಿ ಓದಬೇಕು ಅಂತ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. 2ನೇ ವರ್ಷ PUC ಇದೆಯಲ್ಲ, ಅದನ್ನು ಓದುವಾಗ ಅಣ್ಣ 96. ಆಗ ಗೌರ್ಮೆಂಟ್ನವರೇ ಅವರೇ ಆಗಿ ಇಲ್ಲದಿದ್ದರೆ ಏನೋ ಕೊಡ್ಬೇಕು ಅಂತಾರೆ. ಏನಂತಾರ ಡೊನೇಷನ್ ಕೊಡ್ಬೇಕು, ಲಕ್ಷವೋ 1.5 ಲಕ್ಷವೋ ಈಗ ಹಾಗೆ ಇಟ್ಕೊಂಡು ಅದಕ್ಕೆ ಅವರಿಗೆ ಕೊಡ್ಬೇಕಾಗ್ತಿಲ್ಲ, ಅವರೇ ಆರಿಸಿಕೊಂಡು ಅವನು ಇಂಜಿನಿಯರ್ ಆಗಿ ಇಲ್ಲೇ ಬೆಂಗಳೂರಲ್ಲಿ ಈಗ ಅವನು ನಮ್ಮ ಗೌರ್ಮೆಂಟ್ ಅವರು ಆರಿಸಿಕೊಂಡು ಅವನು MBBS ಡಾಕ್ಟರ್, ಈಗ ಡಾಕ್ಟರ್ ಆಗಿ ಅಮೇರಿಕಾದಲ್ಲಿ. ಅದು ಯಾಕೆ ಹೇಳೋದು ಅಂದ್ರೆ, ಸರಿಯಾಗಿ ಓದಿ ಯೋಗ್ಯತೆ ಇತ್ತು ಅಂದ್ರೆ ಅವರೇ ಆರಿಸಿಕೊಳ್ತಾ ಇದ್ದಾರೆ. ಅದರಂತೆಯೇ ನಮಗೆ ಸರಿಯಾದ ಯೋಗ್ಯತೆ ಇತ್ತು ಅಂದ್ರೆ ಪರಮಾತ್ಮನಿದ್ದಾನಲ್ಲ, ಇವನು ನನ್ನನ್ನೇ ನಂಬಿಕೊಂಡಿದ್ದಾನೆ, ನನ್ನನ್ನೇ ಇದ್ದಾನೆ, ಇಂಥವನನ್ನು ಬಿಡುವುದು ಸರಿಯಲ್ಲ. ನನ್ನ ಹೆಸರಿದೆಯಲ್ಲ, ಏನು ಕರುಣಾನಿಧಿ, ದಯಾಸಾಗರ ಐತಲ್ಲ, ಆ ಹೆಸರು ಬಿಟ್ಟು ಹೋಗ್ತೈತಿ ಅಂತ ಅವನು ಇಂಥವರನ್ನು ಅವನೇ ಎದುಗೊಳ್ತಾ ಇದ್ದ. ಹೀಗೆ ಆದ್ದರಿಂದಲೇ ಅಂಥವನಿಗೆ ತನ್ನ ಅದ್ಭುತವಾದ ಪರಮಾತ್ಮನನ್ನು ಪಡೆದುಕೊಳ್ಳುವುದಕ್ಕೆ, ಅನುಭವ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗುವುದು. ಈಗ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು ಅಂತ ಈಗ ಅನಿಸ್ತೈತೆ. ಪರಮಾತ್ಮನಲ್ಲಿ ಭಕ್ತಿ ಇರಬೇಕು, ಇಡಬೇಕು, ನಾವು ಮಾಡ್ತೇವಿ ಅಂತ ಅನಿಸ್ತೈತಲ್ಲ, ಅಷ್ಟೇ ಸಾಕಾಗುವುದಿಲ್ಲ. ಮತ್ತೇನ್ ಮಾಡ್ಬೇಕು? ನಾವು ಪರಮಾತ್ಮನನ್ನು ಹಿಡಿದ್ರೆ ಅದು ಭಕ್ತಿ ಮಾಡಿದಂತೆ ಅಲ್ಲ. ಪರಮಾತ್ಮನೇ ನಮ್ಮನ್ನು ಎತ್ಕೋಬೇಕು. ಹಾಗೆ ಮಾಡಿದ್ರೆ ಅದಕ್ಕೆ ಭಕ್ತಿ ಮಾರ್ಗ ಅಂತ ಕರೀತಾ ಇದ್ದಾರೆ. ಕನ್ನಂಗಾಡದ ರಾಮದಾಸರು ಅದರ ಈ ಪ್ರಸಂಗದಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಮಗು ತಾನೇ ತಾಯಿಯನ್ನು ಹಿಡ್ಕೊಂಡ್ರೆ ಎಷ್ಟೋ ತನಕ ಹಿಡ್ಕೊಳ್ಳುತ್ತೆ, ಜಾರಿಕೊಂಡು ಬಿದ್ದು ಬಿಡ್ತದೆ. ತಾಯಿ ಹಿಡ್ಕೊಂಡ್ರೆ ಬೀಳುವ ಪ್ರಸಂಗವೇ ಇಲ್ಲ. ತಾಯಿ ನಡೆದ ಮೇಲೆ ಕೂಡಿಸ್ಕೊಂಡು ಈಗ ಒಂದು ಕೈ ಹಿಡ್ಕೊಂಡ್ ಬಿಟ್ರೆ ಆ ಹುಡುಗ ಕಾಲ್ ಬಿಟ್ಕೊಂಡು ಹಿಂಗ ಮಾಡ್ಲಿ, ಗೋಣ್ ಹಿಂಗ ಮಾಡ್ಲಿ, ಬೀಳುವುದಿಲ್ಲ ಅಂತ ಗೊತ್ತಾಗಿರ್ತದೆ.
ಹಾಗೆ ಆಗ್ಬೇಕು. ಭಕ್ತಿ ಅಂದ್ರೆ ಪರಮಾತ್ಮನು ನಮ್ಮನ್ನು ಎತ್ತಿಕೊಳ್ಳಬೇಕು. ಹೀಗಿದ್ರೆ ಅದಕ್ಕೆ ಭಕ್ತಿ. ನಮಗ ಅದರ ಮರ್ಮ ಗೊತ್ತಾಗದೆ ನಾವು ಹಣ್ಣು ಕಾಯಿ ಮಾಡಿಸ್ತೇವ್ರಿ, ನಾವು ಗುಡಿಗೆ ಹೋಗ್ತೇವ್ರಿ, ನಮಗೂ ದೇವ್ರು ಬೇಡ ಅಂದ್ರೆ ನಾವು ಭಕ್ತಿ ಮಾಡ್ತೀವಿ ಅಂತ ಹೇಳ್ತೇವಲ್ಲ, ಸಾಕಾಗೋದಿಲ್ಲ. ಅದಕ್ಕನ ನಾವು ಇನ್ನೂ ಪರಮಾತ್ಮನ ಅನುಗ್ರಹಕ್ಕ ಪಾತ್ರರ. ಈ ತಕ್ಕವರು ಯಾರು ಅಂತ ಏನು ಬಂದೈತಲ್ಲ, ಬಹಳ ಮಹತ್ವದ ವಿಷಯ ಆಗಿಟ್ಟುಕೊಂಡಿದೆ. ನಾವು ಸರಿಯಾಗಿ ಹೀಗೆ ತಯಾರಾಗಬೇಕಾದ್ರೆ ಮೊದಲಿಗೆ ಪರಮಾತ್ಮನನ್ನು ನಿಷ್ಕಾಮ ರೂಪದಿಂದ ಭಜಿಸಬೇಕಾಗುತ್ತದೆ. ಅದು ನಮಗೆ ಗೊತ್ತಾಗದೆ ಇರುವಾಗ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದೇವಲ್ಲ, ಯಾಕ ಜಪ ಮಾಡ್ತೀರಿ, ಯಾಕೆ ಇಂಥ ಕರ್ಮವನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಇಂಥದ್ದು ಬೇಕಾಗೈತ್ರಿ ಅದಕ್ಕೆ ಮಾಡ್ತೇವಿ ಅಂತ ಹೇಳುವವರೇ ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದಾರೆ. ಆದರೆ ನಮಗೆ ಯಾವುದೂ ಬೇಕಾಗಿಲ್ಲ, ಏನೇನೂ ಬೇಕಾಗಿಲ್ಲ. ಪರಮಾತ್ಮನ ಚಿಂತನೆ ಮಾಡುವುದು ನಮ್ಮ ಕರ್ತವ್ಯವಿದೆ. ಅವನು ಏನ್ ಮಾಡ್ತಾ ಇದ್ದಾನೆಯೋ ಅವನಿಗೆ ಸೇರಿಕೊಂಡಿದೆ ಅಂತ ಹೀಗೆ ಮಾಡುವುದು ಯಾರಿಗೆ ಬರುತ್ತದೆಯೋ ಅವರು ಮಾತ್ರ ಪರಮಾತ್ಮನ ವ್ಯಾಖ್ಯೆಯಲ್ಲಿ ಸಿಗ್ತಾ ಇದ್ದಾರೆ, ಅವರನ್ನು ಎತ್ತುತ್ತಾ ಇದ್ದಾನೆ. ಅದನ್ನೇ ಶಾಸ್ತ್ರದಲ್ಲಿ ನಿಷ್ಕಾಮ ಕರ್ಮ ಅಂತ ಹೇಳಿರು. ಅದು ಓದ್ತಾ ಇದ್ದೇವೆ. ನಿಷ್ಕಾಮ ಕರ್ಮ ಅಂದ್ರೆ ಯಾವ ಕರ್ಮವನ್ನು ಮಾಡಿದರೆ ಯಾವ ಫಲದ ಆಶೆಯೂ ಇಲ್ಲದೆ ಮಾಡುವುದು ಅಂತ ಓದ್ತೇವೆ. ಅಷ್ಟು ಓದಿದರೆ ಸಾಕಾಗುವುದಿಲ್ಲ, ಒಳಗೆ ತಯಾರಾಗಬೇಕು. ಭಗವಂತ ಆ ನಿಷ್ಕಾಮ ಕರ್ಮವನ್ನು ಮಾಡುವವರ ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ, ಯೋಗಕ್ಷೇಮಂ ವಹಾಮ್ಯಹಂ. ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ ಅಂತ. ಆ ನಿಷ್ಕಾಮ ಕರ್ಮವನ್ನು ಹೇಳುವ ಪ್ರಸಂಗದಲ್ಲಿ ಹೋದ ವರ್ಷ 13ನೇ ಅಧ್ಯಾಯ ಹೇಳುವಾಗ, 2ನೇ ಅಧ್ಯಾಯ ಹೇಳುವಾಗ ಹೇಳಿದೆ, ಅವನು ತ್ರೈಗುಣ್ಯನಾಗಿರಬೇಕು, ಅವನಿಗೆ ನಿರ್ದ್ವಂದ್ವನಾಗಿರಬೇಕು, ನಿತ್ಯ ಸತ್ವಸ್ಥನಾಗಿರಬೇಕು, ನಿರ್ಯೋಗ ಕ್ಷೇಮನಾಗಿರಬೇಕು, ಆತ್ಮವಾನನಾಗಿರಬೇಕು ಅಂತ ಹೇಳಿ ಅದನ್ನು ಸರಿಯಾಗಿ ಮನಸ್ಸಿನಲ್ಲಿ ಹೊರಳಾಡಿಸಿದರೆ ಎಷ್ಟು ವಿಷಯ ಐತಿ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳ್ತಾನಲ್ಲ, ಈಗಲೂ ಯಾವನಾದರೂ ಆ ರೂಪದಲ್ಲಿ ನಂಬಿಕೊಂಡು ಮಾಡುವುದಕ್ಕೆ ತಯಾರಾದರೆ ನಿಶ್ಚಯವಾಗಿಯೂ ನೋಡ್ತಾ ಇದ್ದ. ಇಂಥ ಉದಾಹರಣೆ ಎಷ್ಟೋ ಆಗಿದೆ. ಅದನ್ನೇ ಆ ಕನ್ನಂಗಾಡದ ರಾಮದಾಸರಿದ್ದಾರಲ್ಲ, ರಾಮ ನನ್ನನ್ನು ಹಿಡ್ಕೊಂಡ, ಅವನೇ ಎಲ್ಲ ಮಾಡಿರುವುದು. ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅವನೇ ಕರ್ಕೊಂಡು ಹೋಗುದು, ಅವನೇ ತೋರಿಸು, ಅವನ ಅನುಗ್ರಹದಿಂದಲೇ ಎಲ್ಲ ಆಯ್ತು. ಯಾವುದನ್ನು ಹಚ್ಚಿಕೊಳ್ಳದೆ ಹಾಗೆ
ಬರುವುದಿದೆಯಲ್ಲ, ಎಲ್ಲರಿಗೂ ಬರುತ್ತಿದೆಯೇ? ಎಲ್ಲಾ ತರದ ವಿಷಯಗಳಿಂದ ಹಿಮ್ಮುಖವಾಗಿದೆಯೇ? ತಾಳೆ ತೆಗೆದಂಗ ತಾನೇ ತಾಳೆ ತಕ್ಕೊಳ್ಳುವುದಕ್ಕೆ ಬರ್ತೈತಿ. ನಾನು ಸರಿಯಾಗಿ ತಯಾರಾಗಿದ್ದೇನೆ ಅನ್ನುವುದಕ್ಕೆ ನನ್ನ ಮನಸ್ಸು ಯಾವ ವಿಷಯವನ್ನು ಅನುಭವಿಸಬೇಕು ಅಂತ ಬೇಡುವುದಿಲ್ಲವಷ್ಟೇ. ಶಾಸ್ತ್ರದಲ್ಲಿ ಇಹ ಮೂತ್ರಾರ್ಥ ಫಲ ಭೋಗ ವಿರಾಗ ಅಂತ ಬರೆದಿರ್ತಾರೆ. ಈ ಲೋಕದ ಭೋಗವಾಗಲಿ ಪರಲೋಕದ ಭೋಗವಾಗಲಿ ಬ್ಯಾಡ ಅಂತ ಅವನು ಸಂಪೂರ್ಣವಾಗಿ ಬಿಟ್ಟು ನಿಂತಿದ್ದಾನಲ್ಲ, ಅವನಿಗೆ ವೈರಾಗ್ಯ ಬಂದೈತಿ ಅಂತ ಹೇಳಿರುವುದು. ಹಾಗಿದೆಯೇ ನಮ್ಮ ಮನಸ್ಸು? ಬಹಳ ವಿಚಿತ್ರವಾಗೈತಿ. ಅದಕ್ಕನ ಶಂಕರ ಭಗವತ್ಪಾದರು 13ನೇ ಅಧ್ಯಾಯಕ್ಕ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಬರೆಯುವಾಗ ಅದಕ್ಕೆ ಭಾಷ್ಯವನ್ನು ಬರೆಯುವ ಪ್ರಸಂಗದಲ್ಲಿ ವಿಸ್ತಾರವಾದ ಚರ್ಚೆಯನ್ನು ಹಾಕಿದ್ದಾರೆ. ಆಗ ಜ್ಞಾನಿಗಳು ಹೇಗೆ ನಡೆಯುತ್ತಾರೆಯೋ ಅದರಂತೆಯೇ ಉಳಿದವರು ನಡೆಯುತ್ತಾರೆ ಅಂತ ಪ್ರಸಂಗ ಬರ್ತೈತಿ. ಆಗ ಜ್ಞಾನಿಗಳಂದ್ರ ಎಷ್ಟು ಮಂದಿ ಇರ್ತಾರಪ್ಪ? ಎಲ್ಲಿಯೋ ಯಾವನೋ ಒಬ್ಬನು ಇರುತ್ತಾನೆ ಅಂತ ಏಕವಚನ ಬರ್ದಾರ. ಅದರ ಕೂಡಿ ಇನ್ನೇನು ಬರ್ದಾರಂದ್ರ, ಯಾವುದಾದರೂ ಕಾಲದಲ್ಲಿ ಈಗಿನಂತೆಯೇ ಯಾವನೋ ಒಬ್ಬನಿರ್ತಾನ. ಹಿಂದಿನ ಕಾಲದಲ್ಲಿ ಆಗಲಿ ಮುಂದಿನ ಕಾಲದಲ್ಲಿ ಆಗಲಿ ಈಗಿನ ಕಾಲದಲ್ಲಿ ಹೇಗೆ ಯಾವನೋ ಒಬ್ಬನದನಲ್ಲ, ಇದರಂತೆಯೇ ಯಾವನೋ ಒಬ್ಬನು ಅಂತ ಏಕವಚನ ಬರೆದಿದ್ದಾರೆ. ಅದು ನಮಗ ಏನನಿಸ್ತೈತಿ ಅಂದ್ರೆ, ನಮ್ಮ ಮೋಸ ಮಾಡಿರುವುದು ಏನು? ನಾವು ಸಾಧನವನ್ನು ಮಾಡದೆ ಯಾವ ಯೋಗ್ಯತೆಯಲ್ಲಿ ಇರಬೇಕೋ ಆ ಯೋಗ್ಯತೆಯಲ್ಲಿ ನಿಲ್ಲದಿರುವುದರಿಂದ ನಮ್ಮ ದೃಷ್ಟಿಯಲ್ಲಿ ಶಾಸ್ತ್ರ ಹೇಳುವವರೆಲ್ಲ ಬ್ರಹ್ಮಜ್ಞಾನಿಗಳು, ಶಾಸ್ತ್ರ ಬರೆಯುವವರೆಲ್ಲ ಬ್ರಹ್ಮಜ್ಞಾನಿಗಳು, ಶಾಸ್ತ್ರ ಕೇಳುವವರೆಲ್ಲ ಬ್ರಹ್ಮಜ್ಞಾನಿಗಳು ಹೀಗನಿಸುತ್ತೆ. ಅದಕ್ಕನ ಹೊಳೆಯ ನರಸೀಪುರದ ಸ್ವಾಮಿಗಳು ಸತ್ಯವಾದಿಗಳಾಗಿರುವುದರಿಂದ ನಾನು ಇನ್ನೂ ಈ ಆತ್ಮಸ್ವರೂಪವನ್ನು ತಿಳ್ಕೊಂಡಿಲ್ಲ, ಸಾಧನವನ್ನು ಪೂರ್ಣ ಮಾಡಿಲ್ಲ, ನನಗೆ ಪೂರ್ಣ ಜ್ಞಾನ ಬಂದಿಲ್ಲ ಅಂತ ಆಚಾರ್ಯೋಪಾಸನೆ ಅನ್ನೋ ಪ್ರಸಂಗದಲ್ಲಿ 13ನೇ ಅಧ್ಯಾಯ ಐತಲ್ಲ, ಅಲ್ಲಿ ತೆಗೆದು ನೋಡ್ರಿ, ಪ್ರಿಂಟಿನಲ್ಲಿ ಹಾಗೆ ಇದೆ, ಅವರು ಹೇಳಿದ್ದು ಐತಿ. 66ನೇ ಇಸ್ವಿಯಲ್ಲಿ ದಾವಣಗೆರೆಯಲ್ಲಿ ಅಲ್ಲಿ ಶಂಕರ ಜಯಂತಿ ನಡೆದಾಗ ಆಗ ನಾನು ಹೀಗೆ ಚಿಂತನೆ ಮಾಡುವುದರಿಂದ ನನಗೆ ಸಮಾಧಿಯು ಬರುತ್ತಿದೆ ಅಂತ ಅದನ್ನು ಬರೆದಿದ್ದಾರೆ. ಆದ್ದರಿಂದ ಯಾವಾಗ ಅವರಿಗೆ ಹಾಗೆ ಪ್ರೋತ್ಸಾಹ ಆಯಿತು, ಅದನ್ನು ಸಾಧಿಸಬೇಕು ಅಂತ ಕನ್ನಂಗಾಡಕ್ಕ 60ನೇ ಇಸ್ವಿಯಲ್ಲಿ ಹೋಗಿದ್ರು. ಅವ್ರ ಹತ್ರ ಹೋಗಿ ಬಂದ ನಂತರ ಅವರಿಗೆ ಅದು ಹಿಡಿದಿರಬೇಕು. ಹೀಗೆ ಇದು ಯಾಕೆ ಹೇಳುವುದು ಅಂದ್ರೆ, ನಾವು ಸರಿಯಾಗಿ ಅಧಿಕಾರಿಗಳಾದ್ರೆ ಆತ್ಮಸ್ವರೂಪವನ್ನು ತಿಳ್ಕೊಳ್ಳುವುದಕ್ಕೆ ನಮಗೂ ಯೋಗ್ಯತೆ ಬರುತ್ತೆ. ಮತ್ತ ಆ ಯೋಗ್ಯತೆ ಇಲ್ಲದನ ಹಾಗೇನೆ ತಿಳ್ಕೋಬೇಕು ಅಂತ ಅಂದ್ರೆ ಮತ್ತ ಶಾಸ್ತ್ರ ಓದಿದ್ರ ಯಾಕೆ ತಿಳ್ಕೊಳ್ಳೋದಕ್ಕೆ ಬರ್ತೈತಿ? ಬರುವುದಿಲ್ಲ. ಮತ್ತೇನು? ಅದನ್ನು ತಿಳ್ಕೊಳ್ಳುವುದಕ್ಕೆ ತನ್ನ ಶರೀರೇಂದ್ರಿಯಾದಿಗಳೇ ಅಡ್ಡಿ ಇದ್ದುಕೊಂಡು ಉಳಿದವ್ರದಲ್ಲ, ತನಗೆ ಅಡ್ಡಿ ಇವೆ. ಈಗ ಪ್ರತಿಯೊಬ್ಬರಿಗೂ ಪರಮಾತ್ಮನು ಆತ್ಮನಾಗಿದ್ದಾನೆ, ಸ್ವರೂಪವಾಗಿದ್ದಾನೆ. ಶಾಸ್ತ್ರದಲ್ಲಿ ಹೇಳುತ್ತಿದೆ, ನೀನೇ ಬ್ರಹ್ಮನಿದ್ದೀಯೇ, ನೀನೇ ಆತ್ಮನಿದ್ದೀಯೇ ಅಂತ ಹೇಳ್ತಕ್ಕಂಥ. ನೋಡ್ಕೊಳ್ರಿ,
ಬರ್ಬೇಕಲ್ಲ ನೋಡಕ. ಅಂತರ್ಮುಖತ್ವ ರೂಪದಿಂದ ಅಂತ ಬರೆದಿರ್ತದೆ. ಅಂತರ್ಮುಖ ಅಂದ್ರ ಅದರ ಅರ್ಥವು ಗೊತ್ತಾಗ್ದಾನೆ ಏನ್ ಮಾಡ್ಬೇಕು, ಈ ಮುಖ ಹ್ಯಾಂಗ್ ಒಳಗಿಡಬೇಕು ಅಂತ ಅನಿಸ್ಬೋದು. ಅದರ ಅಭಿಪ್ರಾಯ ಏನು ಅಂದ್ರೆ, ಈ ಇಂದ್ರಿಯಕರಣಾದಿಗಳ ವ್ಯವಹಾರವನ್ನು ಬಿಡಿಸಿದಂತೆಲ್ಲ ತಾನೇ ಅಂತರ್ಮುಖತ್ವ ಬರ್ತೈತಿ. ಆತ್ಮನಲ್ಲಿ ನಿಂತುಕೊಳ್ಳುವುದಕ್ಕೆ ತಾನೇ ಸ್ಥಾನ ಸಿಗುತ್ತೈತಿ. ಹಿಂದಕ್ಕೆ ಸರಿತಾ ಇವೆ ಇಂದ್ರಿಯಕರಣಾದಿಗಳು. ಆದ್ದರಿಂದಲೇ ಈ ತತ್ವವನ್ನು ತಿಳಿಯಬೇಕು ಅನ್ನುವರು ಮೊದಲು ಸಾಧನವನ್ನು ಮಾಡಬೇಕು. ಪರಮಾತ್ಮನನ್ನು ಕುರಿತು ನಾಮಸ್ಮರಣೆಯೋ ಜಪವೋ ಉಪಾಸನೆಯೋ ಕರ್ಮವೋ ಇನ್ನು ಏನು ಮಾಡಿದರೆ ನಮಗೆ ಪರಮಾತ್ಮನೇ ಬೇಕು 100ಕ್ಕೆ 100 ಈಗ ಅನಿಸುವುದು ಯೋಗ್ಯತೆ ಬರಬೇಕು. ಆಗ ಮಾತ್ರ ಇವನು ತಕ್ಕವನಾಗ್ತಾ ಇದ್ದಾನೆ. 100ಕ್ಕೆ 100 ಪರಮಾತ್ಮನು ಬೇಕು ಅಂತ ಅನಿಸ್ತೈತೋ, ನಮಗ್ ಒಳಗ್ ಹಾಕಿ ತಯಾರಾಯ್ತೋ ಇಲ್ರಿ, ಬರ್ತೈತಿ. ಇನ್ನ ಒಂದು ಅಕ್ಕಿ ಐತಿ ನೋಡ್ರಿ, ನಮ್ಮ ಮಕ್ಕಳ ತಲೆ ಮೇಲೆ ಅಕ್ಕಿ ಕಾಳು ಹಾಕಿದಾರೆ ಪಾರಾಜ್ ನೋಡ್. ನಾನು ಇನ್ನೊಂದು ಮನಿ ಕಟ್ಸಿದ್ರ ಮುಗಿತೈತಿ ನೋಡು. ಅಣ್ಣ ತಮ್ಮಂದಿರು ಅವರಿಗೆ ಹಂಚಿ ಕೊಟ್ರ ನಾನು ಖಾಲಿ ಉಳ್ಕೊಂತೇನೆ ನೋಡು. ಹೀಗೆ ಇಂಥವೆಲ್ಲ ಇದ್ದುಕೊಂಡಿವೆ. ಅದು ಅಷ್ಟರೊಳಗಾಗಿ ಶರೀರದ ಒಂದು ನೇಮ ಏನೈತಿ ಅಂದ್ರೆ, ಅದು ಇಷ್ಟ ದಿವಸ ಇರಬೇಕು ಅಂತ ಮೊದಲಿಗೆ ಬರವಣಿಗೆಯಾಗಿ ಬಂದಿರ್ತೈತಿ. ಆ ಬರವಣಿಗೆ ಆಗಿ ಬಂದಿರ್ತೈತಲ್ಲ, ಇವನು ಮದುವೆ ಮಾಡಿ ಇನ್ನೇನು ಮುಗೀತು ಅನ್ನೋದ್ರೊಳಗಾಗಿ ಇವಂದು ಮುಗೀತು ಅಂದ್ರೆ ಏನಾಗುತ್ತೆ? ಹೀಗೆ ಇಂಥ ಉದಾಹರಣೆಗಳು ಎಷ್ಟೋ ಇದ್ದುಕೊಂಡಿವೆ. ಯಾಕಂದ್ರೆ ಶರೀರ ಅನಿತ್ಯ ರೂಪವಾಗಿರುವುದು ಎಲ್ಲರಿಗೂ ಗೊತ್ತಾಗಿದೆ. ಇದನ್ನು ಗೀತೆಯಲ್ಲಿಯೂ ಸಹಿತ ಶರೀರ ಅನಿತ್ಯ ರೂಪವಾಗಿದೆ, ದುಃಖದಿಂದ ಮಿಶ್ರಿತವಾಗಿದೆ, ಇದರ ಕಡೆಗೆ ಲಕ್ಷ್ಯ ಮಾಡಬೇಡ, ಲಘುನ ನಿನ್ನ ಕಾರ್ಯ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ಅಂತ ತೋರಿಸಿ. ನಮಗ ಹಾಗ ಅನಿಸ್ಬೇಕಲ್ಲ. ಆದ್ದರಿಂದಲೇ ಯಾರು ಸರಿಯಾದ ಸಾಧನವನ್ನು ಸಾಧನ ಅಂದರೆ ಪರಮಾತ್ಮನ ಚಿಂತನೆ ಮಾಡುವುದು, ಅವನಿಂದಲೇ ನಮಗೆ ಇಂದ್ರಿಯ ಕರಣಾದಿಗಳು ಹಿಡಿತದಲ್ಲಿ ಬರಬೇಕಾಗುತ್ತಿದೆ. ಅದನ್ನು ಸಹಿತ ಮಾಡುವಾಗ ಹೇಗೆ ಮಾಡಬೇಕು ಅನ್ನುವ ರೀತಿಯನ್ನು ಸಹಿತ ತೋರಿಸಿದ್ದಾರೆ. ಅದನ್ನು ಹೇಳುವ ಪ್ರಸಂಗದಲ್ಲಿ ಮನಸ್ಸು ತನ್ನ ಹಿಡಿತಕ್ಕೆ ಬರಬೇಕಾದ್ರೆ ಯಾವುದನ್ನು ಇವನು ಜಪ ಮಾಡ್ತಾ ಇದ್ದಾನೆಯೋ ಆ ಮೂರ್ತಿಯು ತನ್ನ ಮನಸ್ಸಿನಲ್ಲಿ ಮೂಡಬೇಕು ಅನ್ನೋದು ಒಂದು. ಯಾವುದನ್ನು ಇವನು ಹೇಳಿಕೊಳ್ತಾ ಇದ್ದಾನೆಯೋ ಅದರ ಕೂಡ ಮನಸ್ಸನ್ನು ಜೋಡಿಸಬೇಕು ಅನ್ನೋದು ಒಂದು. ಜ್ಯೋತಿ ರೂಪವನ್ನು ನೋಡಿ ನೋಡಿ ಆ ಮನಸ್ಸು ತನ್ನ ಹಿಡಿತಕ್ಕೆ ಬರುವಂತೆ ಮಾಡಿಕೊಳ್ಳುವುದು ಒಂದು. ಇನ್ನು ಅದನ್ನು ಹೇಳಿಕೊಳ್ಳುವಾಗ ನಾದವು ಬರುತ್ತಿದೆಯಲ್ಲ, ಆ ನಾದಕ್ಕೆ ಮನಸ್ಸನ್ನು ಹೊಂದಿಸಿಕೊಂಡ್ರೆ ಏಕಾಗ್ರತನವು ಬರುತ್ತಿದೆ ಅನ್ನುವುದು ಒಂದು. ಹೀಗೆ 4 ರೂಪ ಹೇಳಿದ್ದಾರೆ ಸಾಧಕರಿಗೆ. ಅದನ್ನು 4ರಲ್ಲಿ ನಾವು ಮೊದಲಿಗೆ ಯಾವುದು ಬೇಕು ಅಂತ ಆರಿಸಿಕೋಬೇಕು. 4 ಮಾಡುವುದಕ್ಕೆ ಹೋದ್ರೆ ಅದು ಇಲ್ಲ ಇದು ಇಲ್ಲ, ಯಾವುದು ಇಲ್ಲದಂಗ ಆಗ್ಬಿಡುತ್ತೆ. ಯಾಕಂದ್ರೆ ಮನಸ್ಸು ಸ್ವಲ್ಪ ದಿವಸ ಒಂದನ್ನು ಮಾಡ್ತೈತೆ, ಯಾಕೋ ಇದಕ್ಕೆ ಹಿಡ್ತಕ್ಕೆ ಬರುವಲ್ದು ಅಂತ ಅದನ್ನು ಬಿಟ್ಟು ಇನ್ನೊಂದು ಮಾಡಕ್ ಹೋಗುತ್ತೆ. ಯಾಕಂದ್ರೆ ಮನಸ್ಸು ಸ್ವಭಾವದಿಂದಲೇ
ಚಾಂಚಲ್ಯ ರೂಪವಾಗಿದೆ, ಬಹಳ ವಿಕ್ಷೇಪತನದಿಂದ ಕೂಡಿಕೊಂಡಿರ್ತೈತಿ. ಅದು ಏನು ಅಂದ್ರೆ ಒಂದು ಕ್ಷಣದಲ್ಲಿ ಏನ್ ಯಾತ್ಬೇಕತ್ತ ಓಡಾಡುವ ಸ್ವಭಾವದ್ದಾಗಿದೆ. ಆದ್ದರಿಂದಲೇ ಬಲ್ಲವರು ಅದನ್ನು ಹಿಡಿತದಲ್ಲಿ ತರುವುದಕ್ಕೆ, ಏಕಾಗ್ರತನ ಬರುವುದಕ್ಕೆ ಇದನ್ನು ಕಂಡು ಹಿಡಿದಿದ್ದಾರೆ. ಬರೇ ಇವರು ಒಬ್ಬರೇ ಅಲ್ಲ, ಬುದ್ಧ ಮಾಡಿದ್ದಾನಲ್ಲ ಈ ಕ್ರಮ. ವಿಪಶ್ಯನ ಅಂತ ಒಬ್ಬನು ಧ್ಯಾನವಾದಿ ಮಾಡಿದ್ದಾನೆ, ಅವನ ಕ್ರಮ. ಗೀತೆಯಲ್ಲಿ ಹೇಳಿರುವ ಕ್ರಮ, ಕನ್ನಂಗಾಡದ ರಾಮದಾಸರು ಮಾಡಿರುವ ಕ್ರಮ, ಇನ್ನೂ ಕೆಲವರು ಈ ಮನಸ್ಸು ಏಕಾಗ್ರತನ ಬರುವುದಕ್ಕೆ ಹೀಗೆ ಮಾಡಿದವರು ಇದ್ದಾರೆ. ಆದ್ದರಿಂದ ಈ ರೂಪದಲ್ಲಿ ಮಾಡಿ 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 ಅದು ತನ್ನ ಹಿಡಿತಕ್ಕೆ ಯಾವಾಗ ಬರುತ್ತಿದೆಯೋ ಆಗ ಇವನಿಗೆ ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದು ಸುಲಭವಾಗುತ್ತದೆ. ಆದ್ದರಿಂದಲೇ ಯಾರಪ್ಪ ಈ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ತಕ್ಕವರು ಅಂದ್ರೆ ಹೀಗೆ ಸಾಧನವನ್ನು ಮಾಡಿ ಇಂದ್ರಿಯಕರಣಾದಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯೋಗ್ಯತೆಯಿಂದ ಕೂಡಿಕೊಂಡಿದ್ದಾರಲ್ಲ, ಯಾರೇ ಇರಲಿ ಅಧಿಕಾರಿಗಳು ಅಂತ ಹೇಳಿರುವ. ಕೆಲವು ಶಾಸ್ತ್ರದಲ್ಲಿ ಇಂಥವರಿಗೆ ಅಧಿಕಾರವಿಲ್ಲ ಅಂತ ಹೇಳಿರುವುದನ್ನು ನೀವು ಓದಿರಬಹುದು. ಆದರೆ ಅದು ಇಲ್ಲಿ ಸಂಬಂಧಪಟ್ಟಿಲ್ಲ. ತನ್ನ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಅವನಿಗೆ ಅಧಿಕಾರವಿಲ್ಲ ಅಂದ್ರೆ ಏನರ್ಥ? ತನ್ನ ಆತ್ಮನನ್ನು ತಿಳ್ಕೊಳ್ಳುವುದಕ್ಕೆ ತನಗೆ ಅಧಿಕಾರವಿಲ್ಲದೆ, ಸ್ತ್ರೀಯರೇ ಇರಲಿ ಯಾರೇ ಇರಲಿ, ಯಾರು ಬೇಕಾದರೂ ತಮ್ಮ ತಮ್ಮ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಿದೆ. ಆದರೆ ಯೋಗ್ಯತೆಯು ಮಾತ್ರ ಇರಬೇಕು. ಯಾರು ಬೇಕಾದವರು ಇರಲಿ, ಅವರು ಇಂಥವರು ಅಂಥವರು ಅಂತ ಏನಿಲ್ಲ. ಇದನ್ನು ಶಾರೀರಿಕ ಮೀಮಾಂಸಾ ಅಂತ ಇದೆಯಲ್ಲ, ಅದರಲ್ಲಿಯೂ ಸಹಿತ ತೋರಿಸಿದ್ದಾರೆ. ಅಪಶೂದ್ರಾಧಿಕರಣ ಅಂತ ಬರ್ತೈತಿ. ಶೂದ್ರರಿಗೆ ವೇದಕ್ಕೆ ಅಧಿಕಾರವಿಲ್ಲ ಅಂತ ಬಂದಿರುತ್ತಿದೆಯಲ್ಲ, ಆ ಪ್ರಸಂಗದಲ್ಲಿ ಬ್ರಹ್ಮಜ್ಞಾನಕ್ಕೆ ಎಲ್ಲರಿಗೂ ಅಧಿಕಾರವಿದೆ ಅಂತ ತೋರಿಸುವುದಕ್ಕಾಗಿ ಆ ಸೂತ್ರ ಬಂದೈತಿ. ಅದನ್ನು ಹೇಳುವ ಪ್ರಸಂಗದಲ್ಲಿ ಆ ಅಪಶೂದ್ರಾಧಿಕರಣಕ್ಕೆ ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆಯುವಾಗ ವಿದುರ, ಧರ್ಮವ್ಯಾಸ ಇವರಿಬ್ಬರು ಬ್ರಹ್ಮಜ್ಞಾನಿಗಳಾಗಿದ್ರು ಅಂತ ತೋರ್ಸ್ಯಾರ. ಶಿಷ್ಯರು ಅವ್ರ ಹೆಂಗ ಆಗ್ತಾರ ಅಂತ ಕೇಳಿದ್ದಾರೆ. ಅವ್ರ ಹೆಂಗ ಆಗ್ತಾರ? ಆಗ್ಯಾರೋ ಇಲ್ವೋ? ಆಗ್ಯಾರೋ ಇಲ್ವೋ? ಅವ್ರ ಹೆಂಗ ಆಗ್ತಾರೆ? ಯಾಕೆ ಹಾಗೆ ಕೇಳಿದ್ದಾರೆ ಅಂದ್ರೆ ಅವರಿಗೆ ವೇದ ಓದುವುದಕ್ಕೆ ಬರುವುದಿಲ್ಲ, ವೈದಿಕ ರೂಪವಾದ ಕರ್ಮ ಮಾಡುವುದಕ್ಕೆ ಬರುವುದಿಲ್ಲ. ಹೀಗಿರುವಾಗ ಅವ್ರಿಗೆ ಯಾಕೆ ಬ್ರಹ್ಮಜ್ಞಾನ ಆಯ್ತು ಅಂತ. ಹಾಗೇತೋ ಇಲ್ವ ಬ್ರಹ್ಮಜ್ಞಾನ? ಆದ್ದರಿಂದ ಇಂಥವರಿಗೆ ಆಗ್ತೈತಿ, ಇಂಥವರಿಗೆ ಆಗುವುದಿಲ್ಲ ಅಂತ ಹೀಗೆ ಹೇಳುವುದಕ್ಕೆ ಬರುವಂತೆಯೇ ಇಲ್ಲ. ಯಾರು ಬೇಕಾದವರು ತಮ್ಮ ಆತ್ಮಸ್ವರೂಪವನ್ನು ತಿಳಿಯಬಹುದು. ಯೋಗ್ಯತೆಯು ಇದ್ದರೆ ಯಾರು ಬೇಕಾದರೂ ತಿಳ್ಕೋಬಹುದು. ಆಗ ಅವರ ಶಿಷ್ಯರು ಅವರಿಗೆ ಬ್ರಹ್ಮಜ್ಞಾನವಾಗುವುದಕ್ಕೆ ಯಾವ ಸಾಧನ ಮಾಡಿದರೂ ಅವರಿಗೆ ಆ ಯೋಗ್ಯತೆ ಬರುವುದಕ್ಕೆ ಅಂತ ಕೇಳಿದ್ದಾರೆ. ಆ ಪ್ರಸಂಗದಲ್ಲಿ ಜಪ, ಉಪವಾಸ, ಈಶ್ವರ ಆರಾಧನೆ, ಉದ್ಯೋಗ ಹೀಗೆ ಹೇಳಿದ್ದಾರೆ ಆಚಾರ್ಯ. ಜಪ ಐತಿ ನೋಡು, ಯಾರು ಬೇಕಾದವರು ಮಾಡಬಹುದು. ಎಂಥ ಜಾತಿ
ಅಂಥ ಜಾತಿ, ಆ ಕೋತಿ ಈ ಕೋತಿ ಇದೆಯಲ್ಲ. ಈಶ್ವರನ ಆರಾಧನೆಯನ್ನು ಯಾರು ಬೇಕಾದರೂ ಮಾಡಬಹುದು. ಉಪವಾಸ ಯಾರು ಬೇಕಾದರೂ ಉಪವಾಸ ಮಾಡಬಹುದು. ಅವುಗಳಿಂದ ದೋಷದ ನಿವೃತ್ತಿಯಾಗುತ್ತಿದೆ, ಸತ್ವಗುಣವು ಬರುತ್ತಿದೆ. ಜಪ ಮಾಡುವುದಂತೂ ಸ್ವತಂತ್ರವಾಗಿ ಯಾವುದರ ಸಹಾಯವೂ ಇಲ್ಲದೆ ಜಪವೊಂದರಿಂದಲೇ ಮನುಷ್ಯನು ಸಂಸಿದ್ಧಿಯನ್ನು ಹೊಂದುತ್ತಾನೆ ಅಂತ ಶ್ರುತಿಯಲ್ಲಿ ಇದೆ, ಗೀತೆಯಲ್ಲಿ. ಯಜ್ಞಾನಾಂ ಜಪಯಜ್ಞ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಆಗಿದ್ದೇನೆ ಅಂತ ಭಗವಂತ ಬಾಯಿ ಬಿಟ್ಟೆ ಹೇಳಿ. ಆದ್ರೆ ಅದನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಬಲ್ಲವರಿಂದ ಕೇಳಿಕೊಂಡು ಮಾಡಬೇಕು. ಆ ಪ್ರಸಂಗದಲ್ಲಿ ಕಾಂಚನಗಾಡದ ರಾಮದಾಸರು ಒಂದು ಮಾತನ್ನು ಹೇಳಿದ್ದಾರೆ. ಅವರು ನಾಮವನ್ನೇ ಹಿಡಿಯಲಿ, ಯಾವುದಾದರೂ ಮಂತ್ರವನ್ನೇ ಜಪಿಸಲಿ, ಯಾರು ತತ್ವವನ್ನು ಕಂಡುಕೊಂಡಿದ್ದಾರೆಯೋ ಅಂಥವರಿಂದ ಅದನ್ನು ಪಡೆದುಕೊಂಡು ಅವರು ಮಾಡಬಹುದು. ಇದರಿಂದ ಅವರಿಗೆ ಅದು ಸಾಧ್ಯವಾಗುತ್ತಿದೆ ಅಂತ ಬರೆದಿದ್ದಾರೆ. ಅದನ್ನು ಹೇಳುವಾಗ ಯಾಕೆ ತತ್ವವನ್ನು ತಿಳಿದಿದ್ದಾರಲ್ಲ, ಆತ್ಮನನ್ನು ತಿಳಿದಿದ್ದಾರಲ್ಲ, ಬ್ರಹ್ಮವನ್ನು ತಿಳಿದಿದ್ದಾರಲ್ಲ, ಅವರ ಕಡೆಯಿಂದಲೇ ಯಾಕೆ ತಕ್ಕೋಬೇಕು ಅಂದ್ರೆ, ಅವರು ಅದನ್ನು ಕೊಡುವಾಗ ತಮ್ಮ ಅಧ್ಯಾತ್ಮ ಶಕ್ತಿಯನ್ನು ಅದರ ಕೂಡ ಕೂಡಿಸಿ ಕೊಡ್ತಾ ಇದ್ದಾರೆ ಅಂತ ಬರೆದಿದ್ದಾರೆ. ಆದ್ದರಿಂದ ಅದು ಏನಾಗುತ್ತೆ ಅಂದ್ರೆ, ಅವರಲ್ಲಿ ಅದು ಸರಿಯಾಗಿ ಮೊಳಕೆ ಒಡೆದು ದೊಡ್ಡದಾಗಿ ಫಲವನ್ನು ಬಿಡ್ತಾ ಇದೆ. ಆ ರೀತಿಯಿಂದ ಮಾಡಿದರೆ ಬರೇ ಒಂದೇ ಒಂದು ಜಪ ಆದರೆ ಸಾಕು ಅಂತ ಶ್ರುತಿಯಲ್ಲಿ ಬಂದಿದೆ, ಗೀತೆಯಲ್ಲಿಯೂ ಭಗವಂತ ಹೇಳಿದ್ದಾರೆ. ನಾವು ಅದರ ಕ್ರಮವನ್ನು ಸರಿಯಾಗಿ ತಿಳಿಯದೆ ಸಾಧಿಸದೆ ಜಪ ಮಾಡುವುದು ಅಂದ್ರೆ ಒಂದು ಸಂಖ್ಯೆ ಇಟ್ಕೊಂತೀವಿ. 1,00,000 ಮಾಡಬೇಕು ಅಂತ, 1,00,000 ಮಾಡಬೇಕು ಅಂತ ಇಟ್ಕೊಂಡಾಗ ಆ ಜಪ್ಸರ ಇರ್ತತಿ, ರಾಮ್ 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 ರಾಮ್. ಏನು ಎಲ್ಲಿಂದ ಬಂದಿರಿ ನೀವು? ನೀವು ಇವತ್ತು ಏನು ಅಡಿಗೆ ಮಾಡಿರಿ ಮನೆಯಲ್ಲಿ? ಹೀಗೆ ಮಾತಾಡ್ತಾ ಇರುವುದು, ಅದನ್ನು ಎಳೆಯುತ್ತಾ ಇರುವುದು. ರಾಮನಲ್ಲಿ ಲಕ್ಷ್ಯವಿಡದೆ ಲಕ್ಷ್ಯವನ್ನು ಮಾಡಿದರೆ ಅಲಕ್ಷ್ಯ ಮಾಡ್ತಾ ಇದ್ದಾನೆ ಪರಮಾತ್ಮ. ಯಾಕೆ? ನನ್ನಲ್ಲಿ ಲಕ್ಷ್ಯವೇ ಇಲ್ಲ, ಅವನ ಲಕ್ಷ್ಯವಿದೆಯಲ್ಲ ಬ್ಯಾರೆ ಕಡೆಗೆ ಐತಿ, ಮತ್ತೆ ನಾನೇನು ಮಾಡ್ಲಿ ಅಂತ. ಅದಕ್ಕಾಗಿ ಸಾಧನವನ್ನು ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದಕ್ಕೆ ಬಹಳ ಮಹತ್ವ, ಎಷ್ಟು ಮಾಡಬೇಕು ಅದಕ್ಕೆ ಮಹತ್ವ. ಸಾಧನ ಸರಿಯಾಗಿ ಮಾಡುವುದಕ್ಕೆ ಬರದೆ ಲಕ್ಷ್ಯ ಮಾಡಿದೆ ಕೋಟಿ ಮಾಡಿದೆ ಅಂತ ಹೇಳಿದರೆ ಏನು ಉಪಯೋಗವಿಲ್ಲ. ಅದನ್ನು ಸಹಿತ ರಾಮದಾಸರು ಮನಸ್ಸು ಅದಕ್ಕ ಜೋಡಿಸಿ ಮಾಡಬೇಕು. ಮನಸ್ಸು ಅದಕ್ಕ ಜೋಡಿ ಆಗದೆ ಇದ್ರೆ ತಾಂತ್ರಿಕವಾಗುತ್ತಿದೆ ಅಂತ ಬರದೇ ಬಿಟ್ಟಿದ್ದಾರೆ, ಗೊತ್ತಾಗಲಿ ಅಂತ. ತಾಂತ್ರಿಕ ಅಂದ್ರೆ ಬಾಯಿ ಹೇಳ್ತಿರ್ತತಿ, ಮನಸ್ಸು ಹೋಗಿರ್ತತಿ. ಹೀಗೆ ಮಾಡಿದರೆ ಎಷ್ಟು ಮಾಡಿದರೆ ಅದು ಪ್ರಯೋಜನ ಆದೀತು ಆಗುದಿಲ್ಲ. ಮತ್ತೆ ಹೇಗೆ ಮಾಡ್ಬೇಕು ಅಂದ್ರೆ ಮನಸ್ಸು ಅದಕ್ಕ ಜೋಡಿಸ್ಬೇಕು. ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೀಗೆ ಮಾಡುವಾಗ ಮನಸ್ಸು ಅದರ ಕೂಡ ಇರಬೇಕು. ಇದ್ರೆ ಅದು ಮನಸ್ಸು ಬರ್ತಾ ಬರ್ತಾ ಏಕಾಗ್ರತನವನ್ನು ಹೊಂದ್ತದೆ. ಹಾಗಿಲ್ಲದನ ಮನಸ್ಸು ಬೇರೆ ಕಡೆ ಹೋಗೈತಿ, ಬಾಯಿ ಹೇಳ್ತದೆ. ಮನಸ್ಸು ಹೋಗು ಮುಂದೆ ಹೇಳುವುದಿಲ್ಲ. ಅದು
ನಾನು ಹೋಗ್ತೇನಪ್ಪ ಸ್ವಲ್ಪ ಕೆಲಸ ಐತಿ ಅಂತ ಮನುಷ್ಯರು ಹೇಳಿ ಹೋಗ್ತಾರಲ್ಲ, ಹಾಗೆ ಹೇಳಿ ಹೋಗುವುದಿಲ್ಲ. ಹೋಗಿರ್ತೈತಿ, ಇವನು ಅಂತಿರ್ತಾನ, ಹಿಂದೆಗಡೆ ಬರ್ತೈತಿ ನೋಡು, ಎಲ್ಲ ನಾನು ಜಪ ಮಾಡಾಕತ್ತೀನಿ, ಮನಸ್ಸು ಎಲ್ಲೋ ಹೋಗಿ ಬಂತಪ್ಪ ಅಂತ ಅವಾಗ ಗೊತ್ತಾಗತ್ತೆ. ಹೀಗೈತಿ ಅದರ ಸ್ವಭಾವ. ಆದ್ದರಿಂದಲೇ ಈ ಆತ್ಮನನ್ನು ತಿಳ್ಕೋಬೇಕು ಅನ್ನುವರು ಮೊದಲಿಗೆ ಸಾಧನವನ್ನು ಮಾಡಿ ಸರಿಯಾಗಿ ತಕ್ಕವರಾಗಿದ್ದರೆ ಯಾರಾದರೂ ತಮ್ಮ ತಮ್ಮ ಆತ್ಮನನ್ನು ತಿಳಿಯಬಹುದು. ನಿಮಗ ಅಧಿಕಾರವಿಲ್ಲ, ಇದನ್ಯಾಕೆ ಹೇಳ್ತೀರಿ ಅಂದ್ರೆ, ತಮ್ಮ ಆತ್ಮನನ್ನು ತಿಳ್ಕೊಳ್ಳುವುದಕ್ಕೂ ಬಂದವರು ಕೊಟ್ಟಿರುವ ನಾಮವೇ ಇರಲಿ, ಮಂತ್ರವೇ ಯಾವುದೇ ಇರಲಿ, ಶ್ರದ್ಧೆಯಿಂದ ಕೂಡಿಕೊಂಡು ಮನಸ್ಸನ್ನು ಜೋಡಿಸಿ ಮಾಡುವುದಕ್ಕೆ ಬಂತು ಅಂದ್ರೆ ಎಂಥವನೇ ಇರಲಿ, ಅವನು ಆತ್ಮಜ್ಞಾನವನ್ನು ಕೊಂತ ಇದ್ದಾನೆ. ಆದ್ದರಿಂದಲೇ ಯಾರಪ್ಪ ಇದಕ್ಕೆ ಅಧಿಕಾರಿಗಳು? ಯಾರಾದ್ರೇನು ತಮ್ಮ ಆತ್ಮನನ್ನು ತಿಳ್ಕೊಳ್ಳುವುದಕ್ಕೆ ಯೋಗ್ಯತೆ ಮಾತ್ರ ಇರಬೇಕು. ನೋಡಿ, ಯೋಗ್ಯತೆ ಹೀಗಿರಬೇಕು. ಮನಸ್ಸು ಚಂಚಲವಾಗುತ್ತಿದೆ, ಇಂದ್ರಿಯಗಳು ಹರಿದಾಡುತ್ತಿವೆ, ಅವನು ತತ್ವವನ್ನು ತಿಳ್ಕೋಬೇಕು ಅಂದ್ರೆ ಎಲ್ಲಿ ಹಾಕಿ ತಿಳ್ಕೊಂತಾನೆ? ಬರುವುದಿಲ್ಲ. ಮನಸ್ಸು, ವಿವೇಕಾನಂದರು ಒಂದು ಕಡೆಯಲ್ಲಿ ಒಬ್ಬ ಹುಡುಗ ಅವರ ಹತ್ರ ಸನ್ಯಾಸ ತಕ್ಕೊಳ್ಳುವುದಕ್ಕೆ ಬಂದಿದ್ದಾನೆ. ಸ್ವಾಮಿ, ನನಗೆ ಸನ್ಯಾಸವನ್ನು ಕೊಡಬೇಕು. ಅಪ್ಪ, ನಿನಗೆ ಸನ್ಯಾಸ ಕೊಡ್ತೇನೆ, ನಾನು ಹೇಳಿದಂತೆ ನೀನು ಮಾಡಬೇಕು, ಸನ್ಯಾಸ ಕೊಡ್ತೇನೆ. ಆಗಲಿ ನೋಡು, ಈ ಒಂದು ಲೋಟ ಹಾಲು ಕುಡಿಯುವಾಗ ನಿನ್ನ ಮನಸ್ಸಿನಲ್ಲಿ ಮಂಗ್ಯಾನ ಬಾಲ್ ಬರಬಾರ್ದಪ್ಪ, ಹಂಗೆ ಕುಡಿಬೇಕು. ಮಗಳಿಗೆ ಇರ್ಲಿಲ್ಲ ಮಂಗ್ಯಾನ ಬಾಲ, ಅವರು ಹೇಳಿದ್ರಲ್ಲ, ಹೇಳಿದಾಗ ಅವನು ಆ ಕಡೆಗೆ ಈ ಕಡೆಗೆ ಹೋಗುದು ಮರೆಸಿ ಬಂದು ಕುಡಿಬೇಕು ಅಂತ ಲೋಟ ಹಿಡಿದು ಕೂಡಲಿನ ಮಂಗ್ಯಾನ ಬಾಲ್. ಯಾಕಂದ್ರೆ ಮನಸ್ಸು ಎಷ್ಟು ಮಂಗ್ಯ ಐತಿ ಅಂತ, ಮನಸ್ಸು ಅಷ್ಟು ಚಾಂಚಲ್ಯದಿಂದ ಕೂಡಿಕೊಂಡಿದೆ. ಅದು ಇಂಥದ್ದನ್ನು ಬಿಡುವುದಕ್ಕೆ ತಯಾರಿಲ್ಲದೆ ಇದ್ರೆ ಸನ್ಯಾಸ ತಗೊಂಡು ಏನ್ ಮಾಡ್ತೀಪ? ಅದಕ್ಕಾಗಿ ಇನ್ನೂ ಕೆಲವು ದಿವಸ ಹೋಗ್ಲಿ, ಮನಸ್ಸಾಗುತ್ತಿದೆ, ಬಹಳ ಚಂಚಲ ಉಳ್ಳದ್ದು. ಆದ್ರೆ ನಮ್ಮ ನಾವು ಪರಮಾತ್ಮನಿಗೆ ನೀನೇ ಗತಿ ದೇವಾ, ನಿನ್ನ ಪಾದವೇ ಗತಿ ಅಂತ 100ಕ್ಕೆ 100 ಒಳಗಿನಿಂದ ಬರಬೇಕು. ಹೇಳೋದನ್ನು ಕೇಳಿಕೊಂಡು ನಾವು 100ಕ್ಕೆ 100 ನಂಬ್ದೇವ್ ಬಿಡ್ರಿ ಅಂತ ಹೇಳ್ತಾರಲ್ಲ, ಮಂದಿ ಮಾತು ಕಟ್ಟಿದ ಬುತ್ತಿ ಎಷ್ಟು ದಿವ್ಸ ಇರ್ತೈತಿ ಅಂತ ಒಂದು ಗಾದಿ ಮಾತೈತಿ ನೋಡು, ಹಾಗಾಗುತ್ತೆ. ಹಾಗಾಗಬಾರ್ದು. ಅವನಿಗೆ ಒಳಗೆ ತನಗೆ ಹಾಗೆ ತಯಾರ ಬರಬೇಕು. ಯಾವಾಗ ಬರ್ತೈತಿ? ಈಗಿರುವುದೇನೈತಿ ನೋಡು, ಉಣ್ಬೇಕು, ತಿನ್ಬೇಕು, ನೋಡ್ಬೇಕು, ಕೇಳಬೇಕು, ಮೂಸ್ಬೇಕು, ಮುಟ್ಟಬೇಕು, ಅನುಭವಿಸ್ಬೇಕು ಅಂತ ಐತಿ ನೋಡು, ಇದು ಸಾಕಾಗಿರ್ಬೇಕು. ಅವನಿಗೆ ಬರ್ತೈತಿ. ಹಾಗಿಲ್ಲದೆ ಇದ್ರೆ ಇನ್ನೂ ನಮಗ್ ವಯಸ್ಸೈತ್ರಿ ಈಗ ಹ್ಯಾಂಗ? ಹೌದು, ಇದು ಹೇಳೋದು ನಿಜ. ವಯಸ್ಸೈತಿ ಅಂದ್ರೆ ಕಾಮ ಐತಿ ಅಂತ ಅದರ ಅಭಿಪ್ರಾಯ. ಮತ್ತೆ ಹೀಗಿರುವಾಗ ಆತ್ಮಜ್ಞಾನ ಎತ್ತಾಗ ಹಾದು ಬರ್ಬೇಕಪ್ಪ? ಬರುವುದಿಲ್ಲ. ಆದ್ದರಿಂದಲೇ ಯಾರಪ್ಪ ಈ ತತ್ವವನ್ನು ತಿಳ್ಕೊಳ್ಳುವುದಕ್ಕೆ ಅಧಿಕಾರಿಗಳು, ತಕ್ಕವರು? ಹೀಗಿದೆ. ಅದು ಹೀಗಿಲ್ಲದನ ಹೊರಗಿನ ದೃಷ್ಟಿಯಿಂದ ನೋಡಿದಾಗ ಭಾರತದಲ್ಲಿ ಭಾರಿ ವೇದಾಂತಿಗಳಿದ್ದಾರೆ ಅಂತ. ಎಂಥ ವೇದಾಂತಿಗಳು? ಅದಕ್ಕನ ಮಂದಿ ಬೈತಾ ಇರುವುದು. ಬೇರೆ ಪಾರ್ಟಿಯವರದರಲ್ಲ, ಬಾಯ್ ವೇದಾಂತಿಗಳು. ಇವರು
ಸರಿಯಾದ ವೇದಾಂತಿಗಳಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕನ ನಾವು ಬಯಸಿಕೊಳ್ತಾ ಇರ್ತೀವಿ. ಯಾಕೆಂದ್ರೆ ಬರೀ ಓದುವುದು, ಹೇಳುವುದು, ಅದನ್ನು ಅಭ್ಯಾಸ ಮಾಡುವುದು, ಹೀಗೇನೋ ಒಂದು ಮಾಡಿಕೊಳ್ಳುವುದಕ್ಕೆ ಹೊರಟಿದ್ದೇವೆ. ಏನ್ ಮಾಡಬೇಕು ಅದನ್ನು ಮಾಡಿಕೊಂಡಿದ್ದ. ಏನ್ ಮಾಡಬೇಕು? ಪರಮಾತ್ಮನಿಗೆ ಶರಣು ಹೊಕ್ಕು ಸರಿಯಾಗಿ ಅವನ ಅನುಗ್ರಹ ಆಗುವಂತೆ ನಾವು ತಯಾರಾದ್ವಿ ಅಂದ್ರೆ ಮಂದಿ ವೇದಾಂತಿ ಅನ್ಲೇ ಬಿಡ್ಲಿ. ಆ ವೇದಾಂತಿ ಅಂತ ಹೇಳಿಸಿಕೊಳ್ಳುವುದಕ್ಕೂ ಪರಮಾರ್ಥ ತತ್ವ ತಿಳ್ಕೊಳ್ಳುವುದಕ್ಕೂ ಏನ್ ಸಂಬಂಧ? ವೇದಾಂತ ಪುಸ್ತಕವನ್ನು ಓದುವುದರಿಂದ ವೇದಾಂತಿ ಅಂತ ಹೇಳಿಸಿಕೊಳ್ಳಬಹುದು, ತತ್ವವ ಹಾಗಿಲ್ಲ. ಆದ್ದರಿಂದಲೇ ಇದಕ್ಕೆ ಬೇಕಾಗಿರುವುದೇನು ಅಂದರೆ ಸಾಧನಗಳ ಅವಶ್ಯಕತೆ ಇದೆ. ಆ ಸಾಧನಗಳು ನಮ್ಮಲ್ಲಿ ಅಳವಡಬೇಕಾದ್ರೆ ಪರಮಾತ್ಮನನ್ನು ನಿಷ್ಕಾಮ ರೂಪದಿಂದ ಭಜಿಸಬೇಕು. ಹಾಗಾದರೆ ಅದೆಲ್ಲ ಹೊಂದಿಕೊಳ್ಳುತ್ತಿದೆ. ನಂತರ ನಾವು ಯೋಗ್ಯತೆಯಿಂದ ಕೂಡಿಕೊಂಡು ಪರಮಾತ್ಮನ ಅನುಗ್ರಹದಿಂದ ಪರಮಾರ್ಥ ತತ್ವವನ್ನು ಅಥವಾ ನಮ್ಮ ಆತ್ಮ ಸ್ವರೂಪವಿದೆಯಲ್ಲ ಇರುವಂತೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಯಾರಪ್ಪ ಈ ಆತ್ಮನನ್ನು ತಿಳಿಯುವವರು ಅಂದರೆ, ಹೀಗೆ ಯಾರು ಯೋಗ್ಯತೆಯಿಂದ ಕೂಡಿಕೊಂಡಿದ್ದಾರೆಯೋ, ಅಂದರೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆಯೋ, ಸರಿಯಾದ ಸಾಧನೆಗಳಿಂದ ಇದ್ದಾರೆಯೋ ಅಂಥವರು ತಕ್ಕವರು ಅಂತ ಹೇಳಿರು. ಓಂ ನಾರಾಯಣ.